ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನಮಗೆ ಸ್ಕಾಲರ್ಶಿಪ್ ಬರ್ತಿಲ್ಲ ಸರ್, ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿ ನಾವು ಇತ್ತೀಚೆಗೆ ರಿಪೋರ್ಟ್ ಮಾಡಬೇಕಾದಾಗ ಕೇಳಿದ್ರು. ಮಿನಿಸ್ಟರ್ ಸಿಕ್ಕ ದಯಮಾಡಿ ಕೇಳಿ ಅಂತಂದ್ರು ಸರ್. ಇಲ್ಲ, ಅವರಿಗೆ ತಪ್ಪು ಮಾಹಿತಿ ಇದೆ. ಏನಾಗಿದೆ, ಕಳೆದ ಸರ್ಕಾರಗಳಲ್ಲಿ ಯಾವಾಗ ಈ ಫೀಸ್ಗಳನ್ನ ಜಾಸ್ತಿ ಮಾಡ್ಬಿಟ್ರು, ಆ ಫೀಸ್ಗಳು ಜಾಸ್ತಿ ಮಾಡಿದಾಗ ಅವ್ರಿಗೆ ಬಂದಿರತಕ್ಕಂಥ ಅರ್ಜಿಗಳು ಕೇವಲ 2-2.5 ಲಕ್ಷ ಇತ್ತು. ಆ ಸರ್ಕಾರಗಳು ಜಾಸ್ತಿ ದುಡ್ಡು ಕೊಟ್ಟ ತಕ್ಷಣ ನಮಗೆ ಸುಮಾರು 13 ಲಕ್ಷ ಅರ್ಜಿ ಬಂತು. ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ಅಷ್ಟೇ ನಾವು ಕೊಟ್ರೆ ನಮಗೆ 1800 ಕೋಟಿ ಬೇಕಾಗಿದೆ. ನಮ್ಗೆ ಇರ್ತಕ್ಕಂಥದ್ದು 1000 ಕೋಟಿ. ಅದ್ರ ಜೊತೆಗೆ ಫೇಕ್ ಕಾರ್ಡ್ಸ್ಗಳು ಬಹಳ ಇದ್ವು. ಅದ್ರ ಜೊತೆಗೆ ಫೇಕ್ ಕಾರ್ಡ್ಸ್ಗಳು ಬಹಳ ಇದ್ವು. ನಾವು ಆಡಿಟ್ ಸರ್ವೆ ಮಾಡಿದಾಗ ಗೌರ್ಮೆಂಟ್ ಆಫೀಸರ್ಸ್ ತಗೊಂಡಿದ್ದಾರೆ, ಸೌಕಾರ ಮಕ್ಕಳು ತಗೊಂಡಿದ್ದಾರೆ, ಲ್ಯಾಪ್ಟಾಪ್ಗಳು ಬರೀ ಸೌಕಾರಿಗೆ ಹೋಗಿದೆ. ಈ ತರ ಎಲ್ಲ ಈಗ ಅದ ಏನ್ ವಾಟ್ ಹಸ್ ಹ್ಯಾಪನ್ ಬ್ಯಾಕ್ ಅದ್ರ ಬಗ್ಗೆ ಮಾತನಾಡಿ ಏನು ಉಪಯೋಗ ಆಗೋದಿಲ್ಲ. ಸೊ ಪ್ರೆಸೆಂಟ್ ಫ್ಯೂಚರ್ ಏನಾಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಪ್ರೆಸೆಂಟ್ ನಲ್ಲಿ ಯಾವ ಕಟ್ಟಡ ಕಾರ್ಮಿಕ ಯಾರು ಬೆವರು ಸುರಿಸಿ ನಮಗೆ ಆದಾಯವನ್ನು ಕೊಡ್ತಾ ಇದ್ದಾನೆ ಅಂತವ್ರ ಮನೆಗೆ, ಅವರಿಗೆ, ಅವ್ರ ಕುಟುಂಬಕ್ಕೆ ಅನುಕೂಲ ಆಗ್ಬೇಕಂತ ನಮ್ಮ ಉದ್ದೇಶ. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ. ಆದ್ರೂ ಕೂಡ ಕಳೆದ ಬಾರಿ ನಾವು 9 ಲಕ್ಷ ಮಕ್ಕಳಿಗೆ ಸ್ಟೈಫಂಡ್ ಅನ್ನು ಕೊಟ್ಟಿದ್ದೇವೆ, ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದೇವೆ. ಈ ಬಾರಿ ಕೂಡ ಸುಮಾರು 8 ಲಕ್ಷ ಚಿಲ್ಲರೆ ನಮಗೆ ಅರ್ಜಿಗಳು ಬಂದಿದ್ದಾವೆ. ಈ ಬಾರಿಗೂ ಕೊಡ್ತೇವೆ. ಅದ್ರಾಗ ಹೈಯರ್ ಎಜುಕೇಶನ್ ಗೆ ಅವ್ರೇನ್ ಕೊಟ್ಟಿದ್ರು ಅದು ಸಂಪೂರ್ಣ ಕೊಡೋದಲ್ಲ, ನಾವೇನ್ ನಿಗದಿ ಮಾಡಿದೀವಿ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ.